ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಇಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಬ್ರೆಡ್ ಟೋಸ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಮನೇಲಿ ಇರುವಂಥ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಬ್ರೆಡ್ ಒಂದಿದ್ರೆ ಸಾಕು, ಟೋಸ್ಟ್ ರೆಡಿ ಆಗುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಒಂದು ಪಾತ್ರೆನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಣ್ಣೆಲಿ ಹಾಗೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಮತ್ತು ಉದ್ದುದ್ದವಾಗಿ ಒಂದು 2 ದಪ್ಪದ ಈರುಳ್ಳಿನ ಹಚ್ಕೊಂಡಿದ್ದೀನಿ, ಅದನ್ನು ಕೂಡ ಉದ್ದುದ್ದವಾಗಿ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ನಾನು ಈರುಳ್ಳಿನ ಬಾಡಿಸ್ಕೊತಾ ಇದ್ದೀನಿ. ನಂತರ ಕ್ಯಾಪ್ಸಿಕಮ್ ಇತ್ತು, ಅದನ್ನು ಕೂಡ ಉದ್ದುದ್ದವಾಗಿ ಹಚ್ಕೊಂಡು ಅದನ್ನು ಹಾಗೆ ಒಂದು 2 ಸೆಕೆಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ನು ಕೂಡ ನಾನಿಲ್ಲಿ ತುರಿದಿಟ್ಕೊಂಡಿದ್ದೆ, ಕ್ಯಾರೆಟ್ನು ಕೂಡ ಹಾಕ್ಕೊಂಡು ಅದನ್ನು ಒಂದು 2 ಸೆಕೆಂಡು ಹಾಗೆ ಕ್ಯಾರೆಟ್ ಬಾಡಿಸ್ಕೊಳ್ಳಿ. ಅದಾದ ನಂತರ ನಾನು ಟೊಮೊಟೊನೂ ಕೂಡ ಉದ್ದುದ್ದವಾಗಿ ಸಣ್ಣ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಗೆಯೇ ಒಂದು 2 ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ. ಉಪ್ಪನ್ನು ಜೊತೆಗೆ ಇಲ್ಲಿ ಹಾಕ್ಕೊಂಡು ಎಲ್ಲ ತರಕಾರಿಗಳಿಗೆ ಉಪ್ಪು ಹಿಡಿಯುತ್ತೆ ಅಂತೇಳಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಹಾಗೇ ಒಂದು 2 ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ಳಿ. ಅದು ರೋಸ್ಟ್ ಮಾಡ್ಕೊಂಡ ನಂತರ ಇದೆಲ್ಲ ಮಸಾಲೆ ರೆಡಿಯಾಗಿದೆ ಅಂತ. ಮಸಾಲೆ ರೆಡಿಯಾದ ನಂತರ ನಾನಿಲ್ಲಿ ಬ್ರೆಡ್ನ ಪೀಸಸ್ನೆಲ್ಲ ಇಟ್ಕೊಂಡಿದ್ದೀನಿ. ಈ ಬ್ರೆಡ್ ಪೀಸಸ್ನ ನಾವು ಬಿಸಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ತವಾನ ಕಾಯಕ್ಕಿಟ್ಟಿದ್ದೆ, ಕಾಯಕ್ಕಿಟ್ಟು ಬ್ರೆಡ್ ಪೀಸಸ್ನ ಇಲ್ಲಿ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. 2 ಕಡೆಯೂ ಕೂಡ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ರೆಡ್ನ ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡ ನಂತರ ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ ಇವಾಗ ಬ್ರೆಡ್ ಮೇಲೆ ಹಾಕ್ಕೊಳ್ಳಿ. ನಿಮಗೆ ಮಸಾಲೆ ಎಷ್ಟು ಬೇಕಷ್ಟು ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಹಾಕ್ಕೊಳ್ಳಿ. ಹೆಚ್ಚು ಬೇಕಂದರೆ ಹೆಚ್ಚು ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಈ ಮಸಾಲೆ ಮೇಲೆ ಇದು ಈರುಳ್ಳಿ ರೌಂಡ್ ಪೀಸಸ್ ಕಟ್ ಮಾಡಿಕೊಂಡು ಸೌತೆಕಾಯಿ ಎಲ್ಲ ಹಾಕ್ಕೋಬೋದು. ನಾನಿಲ್ಲಿ ಆ ಥರ ಏನೂ ಹಾಕ್ಕೊಂಡಿಲ್ಲ, ಮಸಾಲೆ ಅಷ್ಟೇ ಸಾಕು ಅಂತೇಳಿ. ಇವಾಗ ಬ್ರೆಡ್ನ ಅದ್ರ ಮೇಲೆ ಇನ್ನೊಂದು ಬ್ರೆಡ್ನ ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಬ್ರೆಡ್ ರೋಸ್ಟ್ ರೆಡಿ ಆಗಿದೆ. ಈ ರೀತಿಯೂ ಕೂಡ ತಿನ್ಬೋದು, ಮಕ್ಕಳಿಗೆ ಈಸಿಯಾಗಿ ತಿನ್ಬೋದು ಅಂತೇಳಿ ಮಧ್ಯಕ್ಕೆ ಕಟ್ ಮಾಡಿದ್ರೆ ಅದನ್ನು ಒಂದು ಬ್ರೆಡ್ನ 2 ಪೀಸ್ ಮಾಡಿದ್ರೆ ಮಕ್ಕಳು ಈಸಿಯಾಗಿ ಕೂಡ ತಿನ್ಬೋದು ಅಂತೇಳಿ ನಾನು ಮಧ್ಯಕ್ಕೂ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮಧ್ಯದಲ್ಲಿ ಕಟ್ ಮಾಡಿದಾಗ ಅದು 2 ಪೀಸ್ ಆಗೋದ್ರಿಂದ ಮಕ್ಕಳು ಈಸಿಯಾಗೂ ಕೂಡ ತಿನ್ಬೋದು. ನಾನು ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಈಗ ನೋಡಿ ಅದು ಮಸಾಲೆ ಒಳಗೆ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಸಿಯಾಗೂ ಕೂಡ ಬೇಗನೂ ಕೂಡ ಮಾಡ್ಬೋದು. ಮಕ್ಕಳು ಸ್ನ್ಯಾಕ್ಸ್ ಏನಾದ್ರು ಕೇಳಿದಾಗ ಬ್ರೆಡ್ ಇದ್ದರೆ ಮನೇಲಿ ಇರೋ ತರಕಾರಿನ ಯೂಸ್ ಮಾಡಿ ಈ ರೀತಿಯಾಗಿ ಬ್ರೆಡ್ ಟೋಸ್ಟ್ ಮಾಡ್ಕೋಬೋದು. ಹೇಗಿದೆ ಅಂತೇಳಿ ಈ ರೆಸಿಪಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.